ನಮಸ್ಕಾರ. ನಾನು ಪ್ರಸನ್ನ ಅಂತ, ವಿ.ಕೆ. ಗ್ರೂಪ್ ಆಫ್ ಕಂಪನೀಸ್ ಮಾಲೀಕ, ವಾರ್ತಾಜಾಲ ಪತ್ರಿಕೆ ಸಂಪಾದಕ, ವಿ.ಕೆ. ನ್ಯೂಸ್ ಚಾನಲ್ನ CEO ಆಗಿ 35 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. ನಾನು ಶುರು ಮಾಡಿದಾಗಿನ ನಾನು ಪರಮಾತ್ಮನಾಥ ಅವ್ರನ್ನ 35 ವರ್ಷಗಳಿಂದ ನೋಡ್ತಾ ಇದ್ದೀನಿ. ನನ್ನ ಹಿರಿಯ ಸ್ನೇಹಿತರವರು ಅವರು ಒಂದು ಚಾನಲ್ ಮಾಡಲಿಕ್ಕೆ ವರ್ಣಚಕ್ರನ ಹೆಸರಿನಲ್ಲಿ ಈಗಾಗಲೇ ಮುಂದೆ ಆಗಿದ್ದಾರೆ. ಅವರೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತೀನಿ. ನಮಸ್ಕಾರ, ನಾನು ಶ್ರೀಧರ್ ಅಂತೇಳಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರು. ನಮ್ಮ ಸ್ನೇಹಿತರು ಸ್ವರ್ಣಚಕ್ರ ಅಂತ ಒಂದು ಚಾನೆಲ್ ಮಾಡಿದ್ದಾರೆ. ಅದು ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ ಮುಂದಿನ ದಿನಗಳಲ್ಲಿ. ಈ ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈ ಚಾನೆಲ್ ತುಂಬ ಜಗದ್ವಿಖ್ಯಾತ ಆಗಲಿ ಅಂತೇಳಿ ನನ್ನ ಒಂದು ಆಶಯ. ಎಲ್ಲರೂ ಇದನ್ನು ಬೆಂಬಲಿಸಿ. ನಮಸ್ಕಾರ ವೀಕ್ಷಕರೇ, ಕಳೆದ ಭಾಗದಲ್ಲಿ ನಮ್ಮ ಡಿ ವಿ ರಾಮರಾವರ ಚಲನಚಿತ್ರ ಜೀವನ ಹೇಗಿತ್ತು ಅನ್ನೋದನ್ನ ನಾವು ಪರಿಚಯ ಮಾಡಿದ್ದೀವಿ. ಈಗ ಅವರು ಪತ್ರಕರ್ತರಾಗಿ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಿದ್ರ ಬಗ್ಗೆ ಮತ್ತೆ ಅವರ ಜೊತೆ ಮಾತಾಡೋಣ. ಅವರ ಅನುಭವನ ಏನು ಅಂತ ತಿಳ್ಕೊಂಡು ನಮ್ಮ ಕಾರ್ಯಕ್ರಮ ಮುಂದುವರ್ಸೋಣ. ಬನ್ನಿ, ಓವರ್ ಟು ಡಿ ವಿ ರಾಮರಾವ್. ನಮಸ್ಕಾರ. ನಮಸ್ಕಾರ. ನೀವು ಪತ್ರಕರ್ತರಾಗಿ ಯಾವಾಗ ಬಂದ್ರಿ, ಅದ್ರ ಬಗ್ಗೆ ಆ ಜೀವನದ ಬಗ್ಗೆ ಸ್ವಲ್ಪ ತಿಳಿಸಿ ನಮ್ಮ ವೀಕ್ಷಕರಿಗೆ. ಏನಪ್ಪ, ನಾನು ಸಿನಿಮಾ ರಂಗ ಇದ್ದಾಗಲೇ ಒಂದಷ್ಟು ಪತ್ರಿಕೆಗಳಲ್ಲಿ ಕಥೆ ಕವನಗಳು ಬರೆಯೋದು, ಈ ಥರ ನ್ಯೂಸ್ಗಳು ಬರೆಯೋದನ್ನ ನಾನು ಮಾಡ್ಕೊಂಡು ಬರ್ತಿದ್ದೆ. ಅವಾಗ ಹೊಸ ದಿಗಂತ ಅಂತ ಒಂದು ಪತ್ರಿಕೆ, ಕಸ್ತೂರಿ, ಆಮೇಲೆ ಪ್ರಜಾಮತ, ಇವುಗಳಿಗೆಲ್ಲ ಒಂದಷ್ಟು ಬರ್ಕೊಂಡು ಬರ್ತಿದ್ದೆ. ಯಾವ ಸಿನಿಮಾ ಅವಕಾಶ ಕಮ್ಮಿ ಆಗ್ತಾ ಬಂತು ಆವಾಗ ನಾನು ಪತ್ರಿಕಾರಂಗನ ಆಯ್ಕೆ ಮಾಡಿಕೊಂಡೆ. ಹೊಯ್ಸಳ ಅಂತ ಒಂದು ಪತ್ರಿಕೆ 2000 ಇಸ್ವಿಯಲ್ಲಿ ನಾನು ಪ್ರಾರಂಭ ಮಾಡಿದೆ. ಸ್ವತಂತ್ರವಾದ ನಾನೇ ಬಂಡವಾಳ ಸ್ಟಾರ್ಟ್ ಮಾಡಿದೆ. ಒಂದಷ್ಟು ವರ್ಷಗಳು ಚೆನ್ನಾಗಿ ಹೋಯ್ತದು. ಆದರೆ ಏನಾಯ್ತು ಅಂದ್ರೆ ನಮಗೆ ಪತ್ರಿಕೆಯಲ್ಲಿ ರಿಟರ್ನ್ ಬರ್ತಿರ್ಲಿಲ್ಲ. 20,000 ಸರ್ಕ್ಯುಲೇಷನ್ ಇತ್ತು, ಚೆನ್ನಾಗಿ ಹೋಗ್ತಿತ್ತು. ಆದರೆ ನಮಗೆ ಈ ಏಜೆಂಟ್ಗಳು ನಮಗೆ ಮೋಸ ಬಂದರು. ಏಜೆಂಟ್ಗಳು ಮೋಸ ಮಾಡೋದಾಯಿತು, ನಡ್ಕೊಳ್ತಾ ಬಂತು. ಇದಾದ ನಂತರ ಏನೋ ಸುಮಾರು ಬೇರೆ ಬೇರೆ ಪತ್ರಿಕೆಗಳೆಲ್ಲ ಒಂದಷ್ಟು ವರದಿಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಸ್ವಂತ ಜೆನಿ ನ್ಯೂಸ್ ಅಂತ ಒಂದು ಪತ್ರಿಕೆನ ಮಂತ್ಲಿ ಮ್ಯಾಗ್ಝಿನ್ ಸ್ಟಾರ್ಟ್ ಮಾಡೋದು, ಕನ್ನಡ ಜೆನಿ ನ್ಯೂಸ್ ಅಂತ ಒಂದು ಪತ್ರಿಕೆ. ಅದೊಂದು ಈಗ ಅಮೂಲ್ಯವಾಣಿ ಅಂತ ಒಂದು ದಿನಪತ್ರಿಕೆನ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ದಿನಪತ್ರಿಕೆ ಅಮೂಲ್ಯವಾಣಿ ಅಂತ ಹೋಗ್ತಾ ನಿರಂತರವಾಗಿ ನಡೀತಾ ಇದೆ. ಈಗ ಚೆನ್ನಾಗಿದೆ, ಸುದ್ದಿಗಳು ಎಲ್ಲ ಇದು ಮಾಡಿ ನಮ್ಮ ರಾಜಕೀಯ ಮತ್ತೆ ಸಾಮಾಜಿಕ ಸುದ್ದಿಗಳನ್ನ ಪ್ರಕಟಣೆ ಮಾಡ್ತಾ ಇದ್ದೀವಿ. ಮೇಲೆ ಇವೆಲ್ಲ ಇಲ್ಲೇಬೇಕಲ್ವಾ, ರಾಜಕೀಯ, ಸಾಮಾಜಿಕ ಮತ್ತು ಸಿನಿಮಾ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ, ಅದು ಆಗು ಹೋಗುಗಳ ಬಗ್ಗೆ ಇಲ್ಲೇ ಇದ್ದೇ ಇರುತ್ತೆ. ಸಂಪೂರ್ಣ ಮಾಹಿತಿ ಬೇಕೇ ಆಗತ್ತೆ. ಯಾಕಂದ್ರೆ ಪ್ರೇಕ್ಷಕ ಓದ್ಬೇಕಂದ್ರೆ, ಪೇಪರ್ ಓದೋ ವ್ಯಕ್ತಿಗೆ ಎಲ್ಲದರ ಸಮಗ್ರ ಮಾಹಿತಿ ಇರ್ಬೇಕಲ್ಲ. ಹೌದು, ಇದೆ. ಇದು ಜೆನಿ ನ್ಯೂಸ್ ಪತ್ರಿಕೆನೂ ಇದೆ. ಜೆನಿ ನ್ಯೂಸ್ನ ಯಾಕೆ ನ್ಯೂಸ್ ಮಾಡ್ಬಾರ್ದು, ನಮ್ಮ ಕೃಷ್ಣ ನಾಯಕ್ ಅವರು ಅದನ್ನ, ನಮ್ಮ ಸ್ನೇಹಿತ ಕೃಷ್ಣ ನಾಯಕ್ ಅವರು, ಸರ್ ಇದು ಯಾಕೆ ವೆಬ್ ಚಾನಲ್ ಮಾಡಬಾರ್ದು, ಇದನ್ನ ಯೂಟ್ಯೂಬ್ ಚಾನಲ್ ಯಾಕೆ ಮಾಡಬಾರ್ದು, ಮಾಡೋಣ ಅಂದ್ರು. ಈಗ ಜೆನಿ ನ್ಯೂಸ್ ಅನ್ನೋ ಒಂದು ಪತ್ರಿಕೆನೂ ನಡೀತಾ ಇದೆ. ಜೆನಿ ನ್ಯೂಸ್ ಅಂತ ನ್ಯೂಸ್ ಚಾನಲ್ ನಡೀತಾ ಇದೆ. ಈಗ ಯೂಟ್ಯೂಬ್ ಚಾನಲ್ ಮಾಡಿ ದಿನಕ್ಕೆ 3 ನ್ಯೂಸ್ಗಳು ಹೋಗ್ತಾ ಇದೆ. ಇನ್ನೊಂದು SR ಮೀಡಿಯಾ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ನಮ್ಮ ಸ್ನೇಹಿತರು ಶಿವಕುಮಾರ್ ಅವರು ಮತ್ತೆ ನಾನಿಬ್ಬರು ಸೇರಿ ಅದನ್ನ ಮಾಡಿದ್ವಿ. ಅದೇ ಜನರಲ್ ನ್ಯೂಸ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಅಪ್ಕಮಿಂಗ್ ನೋಡೋರು ಏನಾದ್ರು ಯೂಟ್ಯೂಬ್ ಚಾನಲ್ ಯಥೇಚ್ಛವಾಗಿ ಆಗ್ಬಿಟ್ಟಿದೆ, ಗೊತ್ತಲ್ಲ. ಈಗ 1 ಲಕ್ಷ ಚಿಲ್ಲರೆ ಇದಾವೆ. ಆ ಕಾಂಪಿಟೇಷನ್ ನಾವು ಏನೋ ಒಂದಷ್ಟು ಬೆಳಿಬೇಕು ಅನ್ನೋ ಇದರಲ್ಲಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪತ್ರಿಕೆಯೂ ನಡೀತಾ ಇದೆ ಸಮಗ್ರವಾಗಿ. ಅಂದ್ರೆ ಈ ಡೈಲಿ ಪೇಪರ್ ಅಂತ ಇರೋದ್ರಿಂದ ನನ್ನ ಸ್ವಂತ ನನ್ನ ಮಗನ ಹೆಸರಲ್ಲೇ ಒಂದು ಪತ್ರಿಕೆ ಇದೆ, GR ವಿನಯ ಅಂತ, ಅವನ ಹೆಸರಲ್ಲೇ ಒಂದು ಪತ್ರಿಕೆ. ಸಿಟಿ ಸ್ಮಾರ್ಟ್ ಅಂತ ಒಂದು ಪತ್ರಿಕೆ, ಅದು ನನ್ನ ಮಗ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಸಪೋರ್ಟಿವ್ ಆಗಿ ನಾನು ಪ್ಯಾರಲರ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಹೀಗಾಗಿ ಪತ್ರಿಕಾ ರಂಗದ್ದು ಇದ್ದೀನಿ. ಈಗ ಅಂದ್ರೆ ನಾವು ಸಿನಿಮಾ ರಂಗದ್ದು ಮಾಡ್ತಾ ಇಲ್ಲ ಅಂತಲ್ಲ, ಎಲ್ಲೊಂದು ಕೂಡ ಸ್ನೇಹಿತರುಗಳು ಬರ್ತಾರೆ, ಒಂದು ಸಂಭಾಷಣೆ ಬರ್ಕೊಡಿ ಸರ್, ಏನೋ ಒಂದು ಇದು ಮಾಡ್ಕೊಡಿ ಸರ್ ಅಂತ ಬರ್ತಾರೆ. ಸೊ ಚಲನಚಿತ್ರ ಪೂರ್ತಿ ಬಿಟ್ಟಿಲ್ಲ, ಇಲ್ಲ ಕೊಂಡಿ ಹಂಗೆ ಇದೆ ಸ್ವಲ್ಪ. ಹೌದು, ಬಿಜಿ ಅಂತೂ ಇದ್ದೀನಿ. ಯಾಕಂದ್ರೆ ಅಮೂಲ್ಯವಾಣಿ ಪತ್ರಿಕೆ ನಮಗೆ ದಿನಪತ್ರಿಕೆ ಆದ್ರಿಂದ ನ್ಯೂಸ್ಗಳು ಹಂಚೋದು, ಅದು ಪ್ರಿಂಟ್ ಮಾಡೋದು, ಡಿಸ್ಟ್ರಿಬ್ಯೂಟ್ ಅದೇ ಸಾಕಾಗಿ ಹೋಗುತ್ತಲ್ಲ ನಮಗೆ. ಹೌದು, ಇದರಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಏನು ನಾನು ಈಗ ಜೆನಿ ನ್ಯೂಸ್ ಅಂತ ಮಾಡಿದ್ದೀನಿ, ಸ್ವಲ್ಪ ಚೆನ್ನಾಗಿದೆ. ಈಗ ಜನ ಅದನ್ನ ಬೆಂಬಲಿಸ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಡೀತಾ ಇದೆ. ಇದು ನನ್ನ ಇದು. ಹಾಗೆ ನಿಮ್ದೊಂದು ಟ್ರಸ್ಟ್ ಅಂತ ಮಾಡಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಏನಾದ್ರು? ಇಲ್ಲ, ಅದು ನಾವು ಸ್ನೇಹಿತರು 4-5 ಜನ ಸೇರ್ಕೊಂಡು ಶಿವಾನಂದ್ ಅಂತ ಅವರು ಮತ್ತೆ ನಮ್ಮ R ಶಿವಕುಮಾರ್ ಅವರು ಮತ್ತೆ ನಾನು ಸೇರಿ ಸೇವಾಸ್ ಫೌಂಡೇಶನ್ ಅಂತ ಅಂದ್ಬಿಟ್ಟು ಒಂದು ಟ್ರಸ್ಟ್ ಮಾಡಿದ್ವಿ. ಏನದು ಸೇವಾಸ್ ಫೌಂಡೇಶನ್ ಅಂತ? ಏನಂದ್ರೆ ಈ ಕಾಲು ಕಳ್ಕೊಂಡಿರೋರು, ಕೈ ಕಳ್ಕೊಂಡಿರೋರು, ಹ್ಯಾಂಡಿಕ್ಯಾಪ್ಸ್ಗಳಿಗೆ, ಬಡಬಗ್ಗರಿಗೆಲ್ಲ ಅವನು ಕೃತಕ ಕಾಲು, ಕೃತಕ ಕೈ ಜೋಡಣೆಗಳು ಅಂತ ಮಾಡ್ತಾ ಇದ್ದೀವಿ ನಾವು. ಅದು ಆರ್ಟಿಫಿಷಿಯಲ್ ಲಿಮ್ಸ್ ಅಂತ ಹೇಳ್ತಾರೆ ಅದಕ್ಕೆ.
ಅದನ್ನ ಮಾಡ್ತಾ ಇದೀವಿ. ಈಗಾಗಲೇ ಸರ್ಕಾರ ಅನುಮತಿ ತಗೊಂಡು ಸಂಜಯ್ ಗಾಂಧಿ ಹಾಸ್ಪಿಟಲ್ ನಡೀತಾ ಇದೆ. ಈಗಾಗಲೇ ಸಂಜಯ್ ಗಾಂಧಿ ಹಾಸ್ಪಿಟಲ್ ಕೌಂಟರ್ ಓಪನ್ ಮಾಡಿ ನಡೀತಾ ಇದೆ. ಇನ್ನು ಶಾರ್ಟ್ಲಿ ಅದೇ ಇನ್ನೊಂದು ತಿಂಗಳು 2 ತಿಂಗಳೊಳಗೆ KC ಜನರಲ್ ಹಾಸ್ಪಿಟಲ್ ಮಲ್ಲೇಶ್ವರಂ ಅಲ್ಲಿ ಓಪನ್ ಮಾಡ್ಬೇಕಂತಿದ್ದೀವಿ. ಅಲ್ಲೂ ಬ್ರಾಂಚಸ್ ಮಾಡ್ತಾ ಇದೀವಿ. ಇದು NGOಗಳನ್ನ ಇಟ್ಕೊಂಡು ಮಾಡಿ ನಾವೇನಿಲ್ಲ. ಈಗ ನಾವು ದುಡ್ದು ಎಲ್ಲೋ ಒಂದ್ ಕೂಡ ನಮ್ಮ ಕೈಯಿಂದ ನಾವು ಮಾಡ್ತಾ ಇದೀವಿ. ಇದು BPL ಕಾರ್ಡ್ ಇರತಕ್ಕಂಥವ್ರು ಬಡಬಗ್ಗರಿಗೆ ಅನ್ನೋ ಒಂದು ಇದನ್ನ ಇಟ್ಕೊಂಡಿದೀವಿ ನಾವು. ಇದು ಮೇಲ್ಪಟ್ಟವ್ರ ಸೇವೆ ಇಲ್ಲ ಅಂತಲ್ಲ, ಅದನ್ನು ಮಾಡ್ತೀವಿ. ಅದ್ರಲ್ಲೆಲ್ಲ ಒಂದ್ ಕಡೆ ಚಾರ್ಜಸ್ ಮಾಡಿ ಅವ್ರಿಗೂ ಸೇವೆ ಕೊಡ್ತಾ ಇದೀವಿ. ಸಣ್ಣ ಪ್ರಮಾಣದ. ಹೌದು, ಈಗ BPL ಕಾರ್ಡ್ ಅವ್ರಿಗೆ ಉಚಿತವಾಗಿ ಮಾಡ್ತಾ ಇದೀವಿ ನಾವು. NGOಗಳನ್ನ ಯಾರನ್ನೂ ಹಿಡಿತೀವಿ, ದುಡ್ಡಿರೋ ಸ್ವಾಮಿ ಇದು ಮಾಡ್ತಾ ಇದೀವಿ, ಏನಾದ್ರು ಒಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀವಿ. ಅವ್ರು ಕೂಡ ಇದನ್ನೇ ತೆಗೆದು ಆ ಬಡಬಗ್ಗರಿಗೆ ಆದ ಸೇವೆಗಳನ್ನ ನಡ್ಕೊಂಡು ಹೋಗ್ತಾ ಇದೆ. ಈಗ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ KC ಜನರಲ್ ಹಾಸ್ಪಿಟಲಲ್ಲಿ ನಮ್ಮ ಸೇವಾ ಸ್ಪೋಟದಿಂದ 2ನೇ ಕೌಂಟರ್ ಓಪನ್ ಆಗ್ತಾ ಇದೆ. ಬಳಸ್ಕೋಬಹುದು. ಯಾರಾದ್ರೂ ಏನೋ ಇದ್ರೆ ಬನ್ನಿ. BPL ಕಾರ್ಡ್ ಇರ್ತಕ್ಕಂಥವ್ರು, ಆರ್ಟಿಫಿಷಿಯಲ್ ಲಿಮ್ಸ್ ಬೇಕನ್ನೋರು ದಯವಿಟ್ಟು ಸಂಪರ್ಕ ಮಾಡಬಹುದು. ಇದು ನಮ್ಮ ಇದು. ನಮಸ್ಕಾರ ದೇವಿರಾಮುಲು ಅವರೇ. ನಮಸ್ಕಾರ ಸರ್. ಇದುವರೆಗೆ ನಮ್ಮ ಪರಿಚಯ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವನ ಹಂಚಿಕೊಂಡು ವೀಕ್ಷಕರಿಗೆ ನಮಗೂ ಒಂದು ವಿಶೇಷವಾದ ಅನುಭೂತಿ ಕೊಟ್ಟಿದ್ದೀರಾ. ನಮ್ಮ ವರ್ಣಚಕ್ರ ಚಾನೆಲ್ ಹಾಗೂ ನಮ್ಮ ವೀಕ್ಷಕರಿಂದ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ನೀವು ಕರೆದು ನಮಗೆ ಒಂದು ಅವಕಾಶ ಕೊಟ್ಟು ಇವತ್ತು ನಿಮ್ಮ ವರ್ಣಚಕ್ರ ಚಾನಲ್ಗೆ ಏನೋ ಒಂದು ಅವಕಾಶ ಕರೆದು ನಾನು ಮಾತಾಡೋಕೆ ಅವಕಾಶ ಕೊಟ್ಟರೆ ನಿಮ್ಗೆ ಒಳ್ಳೇದಾಗಲಿ. ವರ್ಣಚಕ್ರ ವರ್ಣಮಯವಾಗಿ ಹಂತವಾಗಿ ಮೆತ್ತಕ್ಕೆ ಏರಲಿ ಅಂತೇಳಿ ವೀಕ್ಷಕರಿಗೆ ಮತ್ತು ಪ್ರೇಕ್ಷಕರಿಗೆಲ್ಲ ನಮಸ್ಕಾರ. ನಮಸ್ಕಾರ. ನಾನು ಶಿವಕುಮಾರ್ ಅಂತ ಮಾತಾಡ್ತಾ ಇರೋದು. ವರ್ಣಚಕ್ರ ಇವತ್ತು ಅದ್ಭುತವಾಗಿ ನಿಮ್ಮೆಲ್ಲರಿಗೂ ಎಲ್ಲ ಥರದ ಮಾಹಿತಿ ಕೊಡೋದಕ್ಕೆ ಸಿದ್ಧವಾಗಿ ಬರ್ತಾ ಇದೆ. ತಾವೆಲ್ಲ ನೋಡಿ ಆನಂದಿಸಿ ಆಶೀರ್ವದಿಸಿ ಅದರ ಜೊತೆಯಲ್ಲೇ ನೀವು ಸಾಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ನನ್ನ ಇಷ್ಟವಾದ ಸಂದೇಶ. ದಯಮಾಡಿ ಎಲ್ಲರೂ ಒಪ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ಅಂತ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು. ನಮ್ಮ ಫ್ರೆಂಡು ಆತ್ಮೀಯ ಸ್ನೇಹಿತರು ವರ್ಣಚಕ್ರ ಅಂತ ಒಂದು ಚಾನಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭ ಕೋರಿ ಆಷಾಢ ಶುಕ್ರವಾರದಂದು ಎಲ್ಲರೂ ಬೆಂಬಲಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ.